ಹೇಳಿ ನಾನು ಹೇಳಬೇಕಾ? ಇಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ನಾಗರಿಕ ವೇದಿಕೆಯ ಪೂರ್ಣ ಪಂಚಾಯತ್ ವಿದ್ಯಾಕೇಂದ್ರ ಶಾಲೆ ವತಿಯಿಂದ ಒಂದು ಸಸಿಗಿಡ ನೆಡುವ ಕಾರ್ಯಕ್ರಮನ ಹಮ್ಮಿಕೊಂಡಾಗ ನಿಜವಾಗ್ಲೂ ಕುಮಾರ್ ಅವರಿಗೆ ಕೇಳಿದ ಇನ್ವೈಟ್ ಆಗಿ ಬಂದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಕುಮಾರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಶ್ರೀರಂಗಿ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕೊಳ್ಳೇಗೌಡರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಮೂಲದ ನಿವಾಸಿಗಳಾದಂಥ ರಮೇಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಗೂ ಪರಿಸರವಾದಿಗಳಿಗೂ ಹಾಗೂ ನಮ್ಮ ಶಿಕ್ಷಕ ವೃಂದಗಳಿಗೂ ಮಕ್ಕಳಿಗೂ ಎಲ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಗೊತ್ತಿದೆ ಆಕ್ಸಿಜನ್ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು. ಈಗಾಗಲೇ ಕರೋನಾ ಬಂದಾಗ ಆಕ್ಸಿಜನ್ಗೋಸ್ಕರ ಎಷ್ಟು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಆಕ್ಸಿಜನ್ ಸತ್ತಿದ್ದಾರೆ. ಇವತ್ತು ನಾವು ನಮ್ಮ ಬಿಲ್ಡಿಂಗ್ ಕಾಣಬೇಕು ಇನ್ನೇನೋ ಒಂದು ಉದ್ದೇಶಕ್ಕೆ ಮರಗಳನ್ನ ಕಡಿತಾ ಇದ್ದೀವಿ. ಬಟ್ ಎಲ್ಲ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಒಂದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಗಿಡಗಳನ್ನ ಕಡಿಬೇಡಿ. ದಯವಿಟ್ಟು ಗಿಡಗಳನ್ನ ಪೋಷಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ಅವರಿಗೆ ಒಂದು ಆಕ್ಸಿಜನ್ ಬರೋಂಗೆ ವ್ಯವಸ್ಥೆಯನ್ನು ದಯವಿಟ್ಟು ಕರುಣಿಸಿ. ಹಾಗೂ ನಮ್ಮ ಪರಿಸರ ಇದ್ದರೆ ಇವತ್ತಿನ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ಇವತ್ತು ಏನು ಮಳೆ ಬೆಳೆ ಕರೆಕ್ಟಾಗಿ ಬರ್ತಾ ಇಲ್ವೋ, ಒಂದು ಗಿಡ ಮರಗಳು ಇಲ್ಲದೇ ಇರೋದ್ರಿಂದ ಗಾಳಿ ಇಲ್ಲ, ಆದ್ದರಿಂದ ಕರೆಕ್ಟಾಗಿ ಟೈಮು ಸರಿಯಾಗಿ ಒಂದು ಪರಿಸರದಲ್ಲಿ ಮಳೆನೂ ಬರ್ತಾ ಇಲ್ಲ, ಪರಿಸರ ಹಾಳಾಗ್ತಾ ಇದೆ. ದಯವಿಟ್ಟು ಎಲ್ಲರಲ್ಲೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಂದು ಮನೆಯಲ್ಲೂ ಸಹ ನಿಮ್ಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟನ್ನು ಗಿಡಗಳನ್ನ ಬೆಳೆಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಜೈ ಜೈ ಪರಮಾತ್ಮ.